ಶನಿವಾರ ಮತ್ತು ಭಾನುವಾರ ಗೌರ್ಮೆಂಟ್ ರಜೆಗಳ ಸಮಯದಲ್ಲಿ ಎಲ್ಲಾದರೂ ಒಂದು ದಿನದ ಟ್ರಿಪ್ ಪ್ಲ್ಯಾನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡೋರಿಗೆ KSRTC ಅವರು ಬೆಂಗಳೂರಿನಲ್ಲಿ ಒಂದು ದಿನದ ಟ್ರಿಪ್ ಪ್ಲ್ಯಾನ್ ಪರಿಚಯ ಮಾಡಿದ್ದಾರೆ. ಇದುವೇ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ರೌಂಡ್ ಪ್ಯಾಕೇಜ್. ಈ ಪ್ಲ್ಯಾನ್ನಲ್ಲಿ ನಾವೇನೆಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ಪ್ಲ್ಯಾನಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ 5 ಪ್ಲೇಸಸ್ ತೋರಿಸ್ತಾರೆ. ಕಣಿವೆ ಬಸವಣ್ಣ ದೇವಸ್ಥಾನ, ಭೋಗನಂದೀಶ್ವರ ಈಶ್ವರನ ದೇವಸ್ಥಾನ ಮತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ, ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ, ಲಾಸ್ಟ್ಲಿ ಇಶಾ ಫೌಂಡೇಶನ್ ಇಶಾ ಟೆಂಪಲ್ಲು, ಮತ್ತು ಲೈಟಿಂಗ್ ಲೇಸರ್ ಲೈಟ್ ಶೋ ಮುಗಿಸ್ಕೊಂಡು ನಮಗೆ ಕರ್ಕೊಂಬರ್ತಾರೆ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು 500 ರೂಪೀಸ್ ಇರುತ್ತೆ. ಟಿಕೆಟು ಯಾವ ರೀತಿ ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ನಮಗೆ ಕರ್ಕೊಂಬರೋದು ಕಣಿವೆ ಬಸವಣ್ಣ ದೇವಸ್ಥಾನ. ಇದು ನೋಡಿ, ಇದೇ ಕಣಿವೆ ಬಸವಣ್ಣ ದೇವಸ್ಥಾನ. ಇದು ಕಣಿವೆ ಬಸವಣ್ಣನ ದೇವರ ದರ್ಶನ ಆದಮೇಲೆ ನೆಕ್ಸ್ಟು ನಮಗೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಈ ಥರ ಹುಲ್ಲಿನ ಹಾಸು ತುಂಬ ಚೆನ್ನಾಗಿದೆ. ಇದು ತುಂಬ ಹಳೆಯ ದೇವಸ್ಥಾನ. ಈ ಥರ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ತುಂಬ ಸುಂದರವಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನದಲ್ಲಿ. ದೇವಸ್ಥಾನದ ಒಳಗಡೆ ಭೋಗನಂದೀಶ್ವರ ಉತ್ತರ ಮತ್ತು ಅರುಣಾಚಲೇಶ್ವರ ದಕ್ಷಿಣ ಎಂಬ 2 ಶಿವಾಲಯಗಳ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಒಳಗಡೆ 2 ದೇವಸ್ಥಾನಗಳ ಶಿವನ ದೇವಸ್ಥಾನ ನೋಡ್ಬೋದು. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಶಿವನ ಮುಂದೆ ನಂದಿ ಎಲ್ಲ ಕಡೆ ಒಂದಿದ್ರೆ ಇಲ್ಲಿ 3 ನಂದಿ ಒಂದು ಒಟ್ಟಿಗೆ ಇದೆ. ನಾವೆಲ್ಲ ಪ್ಲೇಸ್ಗೆ ಹೋದಾಗ ನಮಗೆ ಇಷ್ಟು ನಿಮಿಷದೊಳಗೆ ನಾವು ನೋಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಹೇಳ್ತಾರೆ. ಇಲ್ಲಿ ಭೋಗನಂದೀಶ್ವರ ದೇವಸ್ಥಾನ ಸ್ವಲ್ಪ ದೊಡ್ಡದು, 1/2 ಅವರ್ ಟೈಮ್ ಕೊಟ್ಟಿದ್ರು. 1/2 ಅವರಲ್ಲಿ ನಾವು ನೋಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ವಿಶ್ವೇಶ್ವರಯ್ಯ ಸಮಾಧಿ ಹತ್ರ. ಅಲ್ಲಿ ಒಂದು 15ರಿಂದ 20 ನಿಮಿಷ ಟೈಮ್ ಕೊಡ್ತಾರೆ.
ವಿಶ್ವೇಶ್ವರಯ್ಯ ಸಮಾಧಿ ನೋಡ್ಕೊಂಡು ಮುಂದೆ ಬಂದರೆ ನಮಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ. ಅವರು ಯೂಸ್ ಮಾಡಿರೋಂಥ ವಸ್ತುಗಳು ಮತ್ತು ಅವ್ರಿಗೆ ಬಂದಿರೋಂಥ ಅವಾರ್ಡ್ಗಳು, ಪುಸ್ತಕಗಳು ಮತ್ತು ನ್ಯೂಸ್ ಪೇಪರಲ್ಲಿ ಬಂದಿರೋಂಥ ಮಾಹಿತಿಗಳು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನಾವು ನೋಡ್ಬೋದು ಒಳಗಡೆ ಹೋದರೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡಿಕೊಂಡು ಮುಂದೆ ಹೋದರೆ ನಮಗೆ 1/2 ಅವರ್ ಟೈಮ್ ಕೊಡ್ತಾರೆ, ಲಂಚಿಗೆ ನಿಲ್ಲಿಸ್ತಾರೆ. ಊಟ ಮಾಡಿಕೊಂಡು ಮುಂದೆ ಹೋದರೆ ನಮಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ. ಗರ್ಭಗುಡಿ ಒಳಗಡೆ ಭೂದೇವಿ ಶ್ರೀದೇವಿ ಸಮೇತ ರಂಗನಾಥ ಸ್ವಾಮಿ ಶಯನಾವಸ್ಥೆಯಲ್ಲಿರ್ತಾರೆ. ನಾವು ಹೋಗಿರೋಂಥ ಸಮಯದಲ್ಲಿ ಬಂಗಾರದ ಕವಚ ತೊಡಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು AC ಬಸ್ಸಲ್ಲಿ ಹೋಗಿದ್ದರಿಂದ ನಮಗೆ ಬಿಸಿಲು ಅಂತ ಏನು ನಮಗೆ ಅಷ್ಟು ಗೊತ್ತಾಗಿಲ್ಲ. ಎಲ್ಲ ಕಡೆ ಚೆನ್ನಾಗೇ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಮೆಂಬರ್ಸು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದರೆ ನಾವು ಬರೋವಂಥ ರೂಟಲ್ಲೇ ನಮಗೆ ಜಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ನಾವಿರೋಂಥ ಬಸ್ ಚಾಲಕರಿಗೆ ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಳ್ಬಿಟ್ಟು ಪರಿಚಯ ಇತ್ತಂತೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಬಸ್ ನಿಲ್ಲಿಸಿ 15 ನಿಮಿಷ ಟೈಮ್ ಕೊಟ್ಟರು. ಅಲ್ಲೂ ನೋಡಿಕೊಂಡು ನೆಕ್ಸ್ಟು ನಾವು ಇಶಾ ಫೌಂಡೇಶನ್ಗೆ ಹೋದ್ವಿ. ಇಲ್ಲಿಂದ ಇಶಾ ಫೌಂಡೇಶನ್ನು ಜಸ್ಟ್ 5 ನಿಮಿಷ ಆಗುತ್ತೆ. ಇಲ್ಲಿಂದ ಇಶಾ ಫೌಂಡೇಶನ್ ಕಾಣುತ್ತೆ. ನಮಗೆ ಇಶಾ ಫೌಂಡೇಶನ್ ಹತ್ರ 5:45 6 ಗಂಟೆ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ನೋಡಿಕೊಂಡು ಲೇಜರ್ ಶೋ ನೋಡಿಕೊಂಡು ಮತ್ತೆ ನಾವು ರಿಟರ್ನು 7:30 8 ಗಂಟೆ ಒಳಗಡೆ ನಾವು ಬಸ್ ಹತ್ರ ರಿಟರ್ನ್ ಬಂದರೆ ಮತ್ತೆ ರಿಟರ್ನು ನಮಗೆ ಬೆಂಗಳೂರಿಗೆ ಕರ್ಕೊಂಬಂದು 9:30 10 ಗಂಟೆ ಒಳಗಡೆ ನಮಗೆ ಕೆಂಪೇಗೌಡ ಬಸ್ ಸ್ಟಾಪ್ ಹತ್ರ ನಮಗೆ ಡ್ರಾಪ್ ಕೊಡ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ. ಈ ಟ್ರಿಪ್ ಪ್ಲ್ಯಾನ್ ಇರೋದು ಸ್ಯಾಟರ್ಡೆ ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ದಿನಗಳಲ್ಲಿ ಮಾತ್ರ. ನಾವು ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊಬೈಲ್ ಆ್ಯಪ್ KSRTC ಮೊಬೈಲ್ ಆ್ಯಪಲ್ಲಿ ಆಗಲಿ ಅಥವಾ KSRTC ವೆಬ್ಸೈಟಲ್ಲಾಗಲಿ ನಾವು ಹೋಗಿ ಬುಕ್ ಮಾಡ್ಕೋಬೋದು. ಫಸ್ಟು ನಾವು ಕೆಂಪೇಗೌಡ ಬಸ್ ಸ್ಟೇಷನ್ ನೋಡಿದ್ರೆ ನಮಗೆ ಅಲ್ಲಿ ಇಶಾ ಫೌಂಡೇಶನ್ ಆಪ್ಷನ್ಸ್ ಬರುತ್ತೆ. ಆಮೇಲೆ ನಮಗೆ ಯಾವ ಡೇಟ್ ಬೇಕೋ ಆ ಡೇಟ್ ನಾವು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಒಂದು ಟಿಕೆಟ್ಗೆ 500 ರೂಪೀಸ್ ಇರುತ್ತೆ.